ಜೊತೆ ಹಾಸನದ ಹರಿಪುರದಲ್ಲಿ ಜಲಕ್ಷಾಮ ಶುರುವಾಗಿದೆ. ಹನಿ ನೀರಿಗೂ ಕೂಡ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಕುಡಿಯೋ ನೀರಿಗೂ ಕೂಡ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ನಂತರದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿರುವಂತಹ ನಳಗಳ ದುರಸ್ತಿ ಕಾರ್ಯವನ್ನ ಕೂಡ ಈಗ ಅಧಿಕಾರಿಗಳು ಮಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಹಾಸನ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಏನು ನೀರಿನ ವ್ಯವಸ್ಥೆ ಇತ್ತು, ಕುಡಿಯೋ ನೀರಿನ ವ್ಯವಸ್ಥೆ ಸುಮಾರು 1 ತಿಂಗಳಿನಿಂದ ಏನು ರಿಪೇರಿ ಆಗದ ಕಾರಣ ಸಾಕಷ್ಟು ಕುಡಿಯೋ ನೀರಿನ ಸಮಸ್ಯೆ ಆಗಿತ್ತು. ಬರ್ತಾ ಇರುವಂತಹ ನೀರು ಕೂಡ ಕಲುಷಿತಗೊಂಡಿತ್ತು. ಈಗ ಈ ಸಂಬಂಧ ರಿಪಬ್ಲಿಕ್ ಕನ್ನಡ ನಿನ್ನೆ ಅಷ್ಟೇ ವರದಿ ಮಾಡಿತ್ತು. ನಿರಂತರ ವರದಿ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಅಧಿಕಾರಿಗಳು, ಸಿಬ್ಬಂದಿಗಳು ಆಗಮಿಸಿ ಈಗಾಗಲೇ ಆ ಒಂದು ಕೆಟ್ಟು ಹೋಗಿದ್ದಂತಹ ನೀರಿನ ವ್ಯವಸ್ಥೆ ಏನಿತ್ತು ಅದನ್ನ ಸರಿಪಡಿಸಿರುವಂತದ್ದು. ಜೊತೆಗೆ ನೋಡಬಹುದು, ಈಗ ಗ್ರಾಮದಲ್ಲಿ ಎಲ್ಲರೂ ಕೂಡ ಶುದ್ಧವಾದ ಕುಡಿಯುವ ನೀರನ್ನ ಪಡೆಯುವಂತ ಪರಿಸ್ಥಿತಿಗೆ ಬಂದಿದೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಏನು ಕಾರ್ಯದಿಂದ ಖುಷಿಯಾಗಿದ್ದಾರೆ. ಸುಮಾರು 25 ಮನೆಗಳನ್ನ ಹೊಂದಿರುವ ಹರಿಹರಪುರ ಗ್ರಾಮದಲ್ಲಿ, ಕುಟುಂಬಗಳು ಇರುವಂತಹ ಗ್ರಾಮದಲ್ಲಿ ಈಗ ಸರಾಗವಾಗಿ ಕುಡಿಯುವ ನೀರು ಸಾಕಷ್ಟು ಲಭ್ಯ ಆಗ್ತಾ ಇರುವಂತದ್ದು. ರಿಪೋರ್ಟರ್ಸ್ ಜೊತೆ ಹಾಸನದ ಹರಿಪುರದಲ್ಲಿ ಜಲಕ್ಷಾಮ ಶುರುವಾಗಿದೆ. ಹನಿ ನೀರಿಗೂ ಕೂಡ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಕುಡಿಯೋ ನೀರಿಗೂ ಕೂಡ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ನಂತರದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿರುವಂತಹ ನಳಗಳ ದುರಸ್ತಿ ಕಾರ್ಯವನ್ನ ಕೂಡ ಈಗ ಅಧಿಕಾರಿಗಳು ಮಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಹಾಸನ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಏನು ನೀರಿನ ವ್ಯವಸ್ಥೆ ಇತ್ತು, ಕುಡಿಯೋ ನೀರಿನ ವ್ಯವಸ್ಥೆ ಸುಮಾರು 1 ತಿಂಗಳಿನಿಂದ ಏನು ರಿಪೇರಿ ಆಗದ ಕಾರಣ ಸಾಕಷ್ಟು ಕುಡಿಯೋ ನೀರಿನ ಸಮಸ್ಯೆ ಆಗಿತ್ತು. ಬರ್ತಾ ಇರುವಂತಹ ನೀರು ಕೂಡ ಕಲುಷಿತಗೊಂಡಿತ್ತು. ಈಗ ಈ ಸಂಬಂಧ ರಿಪಬ್ಲಿಕ್ ಕನ್ನಡ ನಿನ್ನೆ ಅಷ್ಟೇ ವರದಿ ಮಾಡಿತ್ತು. ನಿರಂತರ ವರದಿ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಅಧಿಕಾರಿಗಳು, ಸಿಬ್ಬಂದಿಗಳು ಆಗಮಿಸಿ ಈಗಾಗಲೇ ಆ ಒಂದು ಕೆಟ್ಟು ಹೋಗಿದ್ದಂತಹ ನೀರಿನ ವ್ಯವಸ್ಥೆ ಏನಿತ್ತು ಅದನ್ನ ಸರಿಪಡಿಸಿರುವಂತದ್ದು. ಜೊತೆಗೆ ನೋಡಬಹುದು, ಈಗ ಗ್ರಾಮದಲ್ಲಿ ಎಲ್ಲರೂ ಕೂಡ ಶುದ್ಧವಾದ ಕುಡಿಯುವ ನೀರನ್ನ ಪಡೆಯುವಂತ ಪರಿಸ್ಥಿತಿಗೆ ಬಂದಿದೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಏನು ಕಾರ್ಯದಿಂದ ಖುಷಿಯಾಗಿದ್ದಾರೆ. ಸುಮಾರು 25 ಮನೆಗಳನ್ನ ಹೊಂದಿರುವ ಹರಿಹರಪುರ ಗ್ರಾಮದಲ್ಲಿ, ಕುಟುಂಬಗಳು ಇರುವಂತಹ ಗ್ರಾಮದಲ್ಲಿ ಈಗ ಸರಾಗವಾಗಿ ಕುಡಿಯುವ ನೀರು ಸಾಕಷ್ಟು ಲಭ್ಯ ಆಗ್ತಾ ಇರುವಂತದ್ದು. ರಿಪೋರ್ಟರ್ಸ್ ಜೊತೆ ಹಾಸನದ ಹರಿಪುರದಲ್ಲಿ ಜಲಕ್ಷಾಮ ಶುರುವಾಗಿದೆ. ಹನಿ ನೀರಿಗೂ ಕೂಡ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಕುಡಿಯೋ ನೀರಿಗೂ ಕೂಡ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ನಂತರದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿರುವಂತಹ ನಳಗಳ ದುರಸ್ತಿ ಕಾರ್ಯವನ್ನ ಕೂಡ ಈಗ ಅಧಿಕಾರಿಗಳು ಮಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಹಾಸನ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಏನು ನೀರಿನ ವ್ಯವಸ್ಥೆ ಇತ್ತು, ಕುಡಿಯೋ ನೀರಿನ ವ್ಯವಸ್ಥೆ ಸುಮಾರು 1 ತಿಂಗಳಿನಿಂದ ಏನು ರಿಪೇರಿ ಆಗದ ಕಾರಣ ಸಾಕಷ್ಟು ಕುಡಿಯೋ ನೀರಿನ ಸಮಸ್ಯೆ ಆಗಿತ್ತು. ಬರ್ತಾ ಇರುವಂತಹ ನೀರು ಕೂಡ ಕಲುಷಿತಗೊಂಡಿತ್ತು. ಈಗ ಈ ಸಂಬಂಧ ರಿಪಬ್ಲಿಕ್ ಕನ್ನಡ ನಿನ್ನೆ ಅಷ್ಟೇ ವರದಿ ಮಾಡಿತ್ತು. ನಿರಂತರ ವರದಿ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಅಧಿಕಾರಿಗಳು, ಸಿಬ್ಬಂದಿಗಳು ಆಗಮಿಸಿ ಈಗಾಗಲೇ ಆ ಒಂದು ಕೆಟ್ಟು ಹೋಗಿದ್ದಂತಹ ನೀರಿನ ವ್ಯವಸ್ಥೆ ಏನಿತ್ತು ಅದನ್ನ ಸರಿಪಡಿಸಿರುವಂತದ್ದು. ಜೊತೆಗೆ ನೋಡಬಹುದು, ಈಗ ಗ್ರಾಮದಲ್ಲಿ ಎಲ್ಲರೂ ಕೂಡ ಶುದ್ಧವಾದ ಕುಡಿಯುವ ನೀರನ್ನ ಪಡೆಯುವಂತ ಪರಿಸ್ಥಿತಿಗೆ ಬಂದಿದೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಏನು ಕಾರ್ಯದಿಂದ ಖುಷಿಯಾಗಿದ್ದಾರೆ. ಸುಮಾರು 25 ಮನೆಗಳನ್ನ ಹೊಂದಿರುವ ಹರಿಹರಪುರ ಗ್ರಾಮದಲ್ಲಿ, ಕುಟುಂಬಗಳು ಇರುವಂತಹ ಗ್ರಾಮದಲ್ಲಿ ಈಗ ಸರಾಗವಾಗಿ ಕುಡಿಯುವ ನೀರು ಸಾಕಷ್ಟು ಲಭ್ಯ ಆಗ್ತಾ ಇರುವಂತದ್ದು. ರಿಪೋರ್ಟರ್ಸ್ ಜೊತೆ ಹಾಸನದ ಹರಿಪುರದಲ್ಲಿ ಜಲಕ್ಷಾಮ ಶುರುವಾಗಿದೆ. ಹನಿ ನೀರಿಗೂ ಕೂಡ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಕುಡಿಯೋ ನೀರಿಗೂ ಕೂಡ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ನಂತರದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿರುವಂತಹ ನಳಗಳ ದುರಸ್ತಿ ಕಾರ್ಯವನ್ನ ಕೂಡ ಈಗ ಅಧಿಕಾರಿಗಳು ಮಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಹಾಸನ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಏನು ನೀರಿನ ವ್ಯವಸ್ಥೆ ಇತ್ತು, ಕುಡಿಯೋ ನೀರಿನ ವ್ಯವಸ್ಥೆ ಸುಮಾರು 1 ತಿಂಗಳಿನಿಂದ ಏನು ರಿಪೇರಿ ಆಗದ ಕಾರಣ ಸಾಕಷ್ಟು ಕುಡಿಯೋ ನೀರಿನ ಸಮಸ್ಯೆ ಆಗಿತ್ತು. ಬರ್ತಾ ಇರುವಂತಹ ನೀರು ಕೂಡ ಕಲುಷಿತಗೊಂಡಿತ್ತು. ಈಗ ಈ ಸಂಬಂಧ ರಿಪಬ್ಲಿಕ್ ಕನ್ನಡ ನಿನ್ನೆ ಅಷ್ಟೇ ವರದಿ ಮಾಡಿತ್ತು. ನಿರಂತರ ವರದಿ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಅಧಿಕಾರಿಗಳು, ಸಿಬ್ಬಂದಿಗಳು ಆಗಮಿಸಿ ಈಗಾಗಲೇ ಆ ಒಂದು ಕೆಟ್ಟು ಹೋಗಿದ್ದಂತಹ ನೀರಿನ ವ್ಯವಸ್ಥೆ ಏನಿತ್ತು ಅದನ್ನ ಸರಿಪಡಿಸಿರುವಂತದ್ದು. ಜೊತೆಗೆ ನೋಡಬಹುದು, ಈಗ
ಗ್ರಾಮದಲ್ಲಿ ಎಲ್ಲರೂ ಕೂಡ ಶುದ್ಧವಾದ ಕುಡಿಯುವ ನೀರನ್ನ ಪಡೆಯುವಂತ ಪರಿಸ್ಥಿತಿಗೆ ಬಂದಿದೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಏನು ಕಾರ್ಯದಿಂದ ಖುಷಿಯಾಗಿದ್ದಾರೆ. ಸುಮಾರು 25 ಮನೆಗಳನ್ನ ಹೊಂದಿರುವ ಹರಿಹರಪುರ ಗ್ರಾಮದಲ್ಲಿ ಕುಟುಂಬಗಳು ಇರುವಂತಹ ಗ್ರಾಮದಲ್ಲಿ ಈಗ ಸರಾಗವಾಗಿ ಕುಡಿಯುವ ನೀರು ಸಾಕಷ್ಟು ಲಭ್ಯ ಆಗ್ತಾ ಇರುವಂತದ್ದು. ರಿಪೋರ್ಟರ್ಸ್ ಹಾಸನದ ಹರಿಪುರದಲ್ಲಿ ಜಲಕ್ಷಾಮ ಶುರುವಾಗಿದೆ. ಹನಿ ನೀರಿಗೂ ಕೂಡ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಕುಡಿಯೋ ನೀರಿಗೂ ಕೂಡ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ನಂತರದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿರುವಂತಹ ನಳಗಳ ದುರಸ್ತಿ ಕಾರ್ಯವನ್ನ ಕೂಡ ಈಗ ಅಧಿಕಾರಿಗಳು ಮಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಹಾಸನ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಏನು ನೀರಿನ ವ್ಯವಸ್ಥೆ ಇತ್ತು, ಕುಡಿಯುವ ನೀರಿನ ವ್ಯವಸ್ಥೆ ಸುಮಾರು 1 ತಿಂಗಳಿನಿಂದ ಏನು ರಿಪೇರಿ ಆಗದ ಕಾರಣ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು. ಬರ್ತಾ ಇರುವಂತಹ ನೀರು ಕೂಡ ಕಲುಷಿತಗೊಂಡಿತ್ತು. ಈಗ ಈ ಸಂಬಂಧ ರಿಪಬ್ಲಿಕ್ ಕನ್ನಡ ನಿನ್ನೆ ಅಷ್ಟೇ ವರದಿ ಮಾಡಿತ್ತು. ನಿರಂತರ ವರದಿ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಅಧಿಕಾರಿಗಳು ಸಿಬ್ಬಂದಿಗಳು ಆಗಮಿಸಿ ಈಗಾಗಲೇ ಆ ಒಂದು ಕೆಟ್ಟು ಹೋಗಿದ್ದಂತಹ ನೀರಿನ ವ್ಯವಸ್ಥೆ ಏನಿತ್ತು ಅದನ್ನ ಸರಿಪಡಿಸಿರುವಂತದ್ದು. ಜೊತೆಗೆ ನೋಡಬಹುದು ಈಗ ಗ್ರಾಮದಲ್ಲಿ ಎಲ್ಲರೂ ಕೂಡ ಶುದ್ಧವಾದ ಕುಡಿಯುವ ನೀರನ್ನ ಪಡೆಯುವಂತ ಪರಿಸ್ಥಿತಿಗೆ ಬಂದಿದೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಏನು ಕಾರ್ಯದಿಂದ ಖುಷಿಯಾಗಿದ್ದಾರೆ. ಸುಮಾರು 25 ಮನೆಗಳನ್ನ ಹೊಂದಿರುವ ಹರಿಹರಪುರ ಗ್ರಾಮದಲ್ಲಿ ಕುಟುಂಬಗಳು ಇರುವಂತಹ ಗ್ರಾಮದಲ್ಲಿ ಈಗ ಸರಾಗವಾಗಿ ಕುಡಿಯುವ ನೀರು ಸಾಕಷ್ಟು ಲಭ್ಯ ಆಗ್ತಾ ಇರುವಂತದ್ದು. ರಿಪೋರ್ಟರ್ಸ್ ಹಾಸನದ ಹರಿಪುರದಲ್ಲಿ ಜಲಕ್ಷಾಮ ಶುರುವಾಗಿದೆ. ಹನಿ ನೀರಿಗೂ ಕೂಡ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಕುಡಿಯೋ ನೀರಿಗೂ ಕೂಡ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ನಂತರದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿರುವಂತಹ ನಳಗಳ ದುರಸ್ತಿ ಕಾರ್ಯವನ್ನ ಕೂಡ ಈಗ ಅಧಿಕಾರಿಗಳು ಮಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಹಾಸನ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಏನು ನೀರಿನ ವ್ಯವಸ್ಥೆ ಇತ್ತು, ಕುಡಿಯುವ ನೀರಿನ ವ್ಯವಸ್ಥೆ ಸುಮಾರು 1 ತಿಂಗಳಿನಿಂದ ಏನು ರಿಪೇರಿ ಆಗದ ಕಾರಣ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು. ಬರ್ತಾ ಇರುವಂತಹ ನೀರು ಕೂಡ ಕಲುಷಿತಗೊಂಡಿತ್ತು. ಈಗ ಈ ಸಂಬಂಧ ರಿಪಬ್ಲಿಕ್ ಕನ್ನಡ ನಿನ್ನೆ ಅಷ್ಟೇ ವರದಿ ಮಾಡಿತ್ತು. ನಿರಂತರ ವರದಿ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಅಧಿಕಾರಿಗಳು ಸಿಬ್ಬಂದಿಗಳು ಆಗಮಿಸಿ ಈಗಾಗಲೇ ಆ ಒಂದು ಕೆಟ್ಟು ಹೋಗಿದ್ದಂತಹ ನೀರಿನ ವ್ಯವಸ್ಥೆ ಏನಿತ್ತು ಅದನ್ನ ಸರಿಪಡಿಸಿರುವಂತದ್ದು. ಜೊತೆಗೆ ನೋಡಬಹುದು ಈಗ ಗ್ರಾಮದಲ್ಲಿ ಎಲ್ಲರೂ ಕೂಡ ಶುದ್ಧವಾದ ಕುಡಿಯುವ ನೀರನ್ನ ಪಡೆಯುವಂತ ಪರಿಸ್ಥಿತಿಗೆ ಬಂದಿದೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಏನು ಕಾರ್ಯದಿಂದ ಖುಷಿಯಾಗಿದ್ದಾರೆ. ಸುಮಾರು 25 ಮನೆಗಳನ್ನ ಹೊಂದಿರುವ ಹರಿಹರಪುರ ಗ್ರಾಮದಲ್ಲಿ ಕುಟುಂಬಗಳು ಇರುವಂತಹ ಗ್ರಾಮದಲ್ಲಿ ಈಗ ಸರಾಗವಾಗಿ ಕುಡಿಯುವ ನೀರು ಸಾಕಷ್ಟು ಲಭ್ಯ ಆಗ್ತಾ ಇರುವಂತದ್ದು. ರಿಪೋರ್ಟರ್ಸ್ ಹಾಸನದ ಹರಿಪುರದಲ್ಲಿ ಜಲಕ್ಷಾಮ ಶುರುವಾಗಿದೆ. ಹನಿ ನೀರಿಗೂ ಕೂಡ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಕುಡಿಯೋ ನೀರಿಗೂ ಕೂಡ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ನಂತರದಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿರುವಂತಹ ನಳಗಳ ದುರಸ್ತಿ ಕಾರ್ಯವನ್ನ ಕೂಡ ಈಗ ಅಧಿಕಾರಿಗಳು ಮಾಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಹಾಸನ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಏನು ನೀರಿನ ವ್ಯವಸ್ಥೆ ಇತ್ತು, ಕುಡಿಯುವ ನೀರಿನ ವ್ಯವಸ್ಥೆ ಸುಮಾರು 1 ತಿಂಗಳಿನಿಂದ ಏನು ರಿಪೇರಿ ಆಗದ ಕಾರಣ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು. ಬರ್ತಾ ಇರುವಂತಹ ನೀರು ಕೂಡ ಕಲುಷಿತಗೊಂಡಿತ್ತು. ಈಗ ಈ ಸಂಬಂಧ ರಿಪಬ್ಲಿಕ್ ಕನ್ನಡ ನಿನ್ನೆ ಅಷ್ಟೇ ವರದಿ ಮಾಡಿತ್ತು. ನಿರಂತರ ವರದಿ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಅಧಿಕಾರಿಗಳು ಸಿಬ್ಬಂದಿಗಳು ಆಗಮಿಸಿ ಈಗಾಗಲೇ ಆ ಒಂದು ಕೆಟ್ಟು ಹೋಗಿದ್ದಂತಹ ನೀರಿನ ವ್ಯವಸ್ಥೆ ಏನಿತ್ತು ಅದನ್ನ ಸರಿಪಡಿಸಿರುವಂತದ್ದು. ಜೊತೆಗೆ ನೋಡಬಹುದು ಈಗ ಗ್ರಾಮದಲ್ಲಿ ಎಲ್ಲರೂ ಕೂಡ ಶುದ್ಧವಾದ ಕುಡಿಯುವ ನೀರನ್ನ ಪಡೆಯುವಂತ ಪರಿಸ್ಥಿತಿಗೆ ಬಂದಿದೆ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಏನು ಕಾರ್ಯದಿಂದ ಖುಷಿಯಾಗಿದ್ದಾರೆ. ಸುಮಾರು 25 ಮನೆಗಳನ್ನ ಹೊಂದಿರುವ ಹರಿಹರಪುರ ಗ್ರಾಮದಲ್ಲಿ ಕುಟುಂಬಗಳು ಇರುವಂತಹ ಗ್ರಾಮದಲ್ಲಿ ಈಗ ಸರಾಗವಾಗಿ ಕುಡಿಯುವ ನೀರು ಸಾಕಷ್ಟು ಲಭ್ಯ ಆಗ್ತಾ ಇರುವಂತದ್ದು. ರಿಪೋರ್ಟರ್ಸ್